नमस्ते दोस्तों, मैं ನಮಸ್ಕಾರ. ನಾನು ವಸಂತ, ಎಸ್ ಕೆ ಟೆಕ್ ಚಾಟ್ ಅನಿಸುತ್ತೆ. ನಮಗೆ ಸ್ವಾಗತ. ಇವತ್ತು ನಾವು ಮಾತಾಡುವ ಸ್ಟಾಕ್ ಮಾರ್ಕೆಟ್ ಅಂದರೆ ಏನು, ಸ್ಟಾಕ್ ಮಾರ್ಕೆಟಲ್ಲಿ ಎಷ್ಟು ವಿಧಾನ ಇದೆ, ಅದ್ರ ಬಗ್ಗೆ ಎಲ್ಲ ಮಾತಾಡುವ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕೆಲವರು ಹೇಳ್ತಾರೆ ಸ್ಟಾಕ್ ಮಾರ್ಕೆಟ್ ಅಂದರೆ ಒಂದು ಜೂಜಾಟ, ಸ್ಟಾಕ್ ಮಾರ್ಕೆಟ್ ಏನು ಸಿಗಲ್ಲ, ತುಂಬ ಜನ ಲಾಸ್ ಆಗ್ತಾರೆ. ಹಾಗೇನೂ ಇಲ್ಲ. ತುಂಬ ಜನರು ಯಾರು ಇನ್ವೆಸ್ಟ್ ಮಾಡ್ತಾರೆ, ಶಾರ್ಟ್ ಟರ್ಮಲ್ಲಿ ಮಾಡ್ತಾರೆ, ಅವರಿಗೆಲ್ಲ ತುಂಬ ರಿಟರ್ನ್ಸ್ ಒಳ್ಳೆ ಸಿಗ್ತದೆ. ಈಗ ನಾವು ಕಲಿಯುವ ಹೇಗೆ ಆಗ್ತದೆ ಅಂತ, ಶೇರ್ ಮಾರ್ಕೆಟಲ್ಲಿ ಮೇಯ್ನಾಗಿ 2 ವಿಧ ಇದೆ. ಒಂದು ಇಕ್ವಿಟಿ ಮತ್ತೊಂದು ಕಮ್ಯುನಿಟಿ. ನಾವು ಕಮ್ಯುನಿಟಿ ಬಗ್ಗೆ ನಂತರ ಮಾತಾಡೋಣ. ಇವಾಗ ಇಕ್ವಿಟಿ ಅಂದರೆ ಏನು ಅಂತ ನೋಡುವ. ಇಕ್ವಿಟಿಯಲ್ಲಿ 2 ಮಾರ್ಕೆಟ್ ಇದೆ. ಒಂದು ಪ್ರೈಮರಿ ಮಾರ್ಕೆಟ್, ಕೆಲವರು ಹೇಳ್ತಾರೆ ಪ್ರಿಲಿಮಿನರಿ ಮಾರ್ಕೆಟ್, ಪ್ರೈಮರಿ ಮಾರ್ಕೆಟ್, ಸೆಕೆಂಡರಿ ಮಾರ್ಕೆಟ್. ಪ್ರೈಮರಿ ಮಾರ್ಕೆಟ್ ಅಂದರೆ ಐ ಪಿ ಒ ಇನಿಷಿಯಲ್ ಪಬ್ಲಿಕ್ ಆಫರ್ ಅಂತಾರೆ. ಯಾವುದೇ ಶೇರ್ ಮಾರ್ಕೆಟಲ್ಲಿ ಫಸ್ಟಾಗಿ ಐ ಪಿ ಒ ತಂದಾದಮೇಲೆ ಅದು ಸೆಕೆಂಡರಿ ಮಾರ್ಕೆಟಲ್ಲಿ ನಾವು ಬೈ ಸೆಲ್ ಮಾಡ್ಬೋದು. ಅದಕ್ಕೆ ಪ್ರೈಮರಿ ಮಾರ್ಕೆಟ್. ನಂತರ ಸೆಕೆಂಡರಿ ಮಾರ್ಕೆಟ್ ಬರ್ತದೆ. ನಂತರ ನಾವು ಅದನ್ನು ಬೈ ಸೆಲ್ ಹೋಲ್ಡಿಂಗ್ ಇನ್ವೆಸ್ಟ್ಮೆಂಟ್ ಅದ್ರ ನಂತರ ನಾವು ಸೆಕೆಂಡರಿ ಮಾರ್ಕೆಟ್. ಅದರಲ್ಲಿ 3 ವಿಧಾನವಿದೆ. ಒಂದು ಕ್ಯಾಶ್ ಮಾರ್ಕೆಟ್, ಫ್ಯೂಚರ್ ಮಾರ್ಕೆಟ್ ಮತ್ತು ಆಪ್ಷನ್ ಮಾರ್ಕೆಟ್ ಅಂತ. ಇವಾಗ ಈ 3ನ್ನ ಡಿಫ್ರೆಂಟನ್ನು ನಾವು ಏನಂತ, ಕ್ಯಾಶ್ ಮಾರ್ಕೆಟಲ್ಲಿ ನಾನು ಇಲ್ಲಿ ಬರ್ಕೊಡೋ ಕ್ಯಾಶ್ ಮಾರ್ಕೆಟ್ ಅಂದರೆ ಹೆಚ್ಚಿನವರು ಸಿಂಪಲಾಗಿ ಯಾರು ಜಾಬ್ ಮಾಡ್ತಾರೆ, ಅವರು ಸ್ವಲ್ಪ ಹಣ ಇದ್ದರೆ ಅವರು ಮ್ಯೂಚುವಲ್ ಫಂಡ್, ಕೆಲವರೆಲ್ಲ ಮ್ಯೂಚುವಲ್ ಫಂಡಲ್ಲಿ ಹಣ ಹಾಕಿ ಮತ್ತು SIP ಮಾಡಿ ಅಂತಾರೆ. ಕೆಲವರೆಲ್ಲ ಏನು ಮಾಡ್ತಾರೆ, ಮ್ಯೂಚುವಲ್ ಫಂಡ್ ಮತ್ತು ಸ್ಟಾಕಿನ ಅದ್ರಲ್ಲೂ ಕೂಡ ಡಿಫ್ರೆಂಟ್ ಹೇಳ್ತೀನಿ. ಫಸ್ಟ್ ನಾವು ಕ್ಯಾಶಲ್ಲಿ ಹಣ ಮಾಡಿ ಸ್ವಲ್ಪ ಇದು ಮಾಡ್ತಾರೆ, ಟ್ರೇಡ್ ಮಾಡ್ತಾರೆ. ಮತ್ತು ಇವಾಗಲೇ ಹೇಳ್ತೀನಿ, ಮ್ಯೂಚುವಲ್ ಫಂಡ್ ಮತ್ತು SIP ಮತ್ತು ಕ್ಯಾಶ್ ಮಾರ್ಕೆಟ್ ಅಂತ ಏನಾಗ್ತದೆ, ಮ್ಯೂಚುವಲ್ ಫಂಡ್ ನೀವು ಒಂದು AUM ಸಿಗ್ತದೆ, ಅದನ್ನು ಮಾತ್ರ ನೀವು ಬೈ ಮಾಡ್ಬೋದು. ಕ್ಯಾಶ್ ಮಾರ್ಕೆಟ್ ನೀವು ಸ್ಟಾಕನ್ನು ತಗೊಂಡ್ರೆ ಆ ಸ್ಟಾಕ್ ಮೇಲೆ ಹೋದಾಗ ಕೆಲವು ಸಲ ಸ್ಟಾಕಲ್ಲಿ ಬೋನಸ್ ಸಿಗ್ತದೆ, ಕೆಲವು ಸಲ ಸ್ಟಾಕಲ್ಲಿ ಡಿವಿಡೆಂಡ್ ಸಿಗ್ತದೆ, ಅದೆಲ್ಲ ಫಾಯ್ದೆ ಇರ್ತದೆ. ನೀವು SIP ಥರನೇ ಸ್ಟಾಕನ್ನು ಕೂಡ ಎಷ್ಟು ಒಂದು 2-2 ಸಾವಿರ ಮಾಡಿದ್ರೆ ಸ್ಟಾಕನ್ನು ಕೂಡ 2-2 ಸಾವಿರ ತಗೊಳ್ಬೋದು. ಎಕ್ಸಾಂಪಲ್ ಇವಾಗ ಕೆಳಗಡೆ ಹೋಗಿತ್ತು ಮದರ್ಸುಮಿಗೆ. ನಾವು ಒಂದು ಮದರ್ಸುಮಿ ಸ್ಟಾಕು 110 ತನಕ ಹೋಗಿತ್ತು. ಆವಾಗಲಿಂದ ಒಂದು ಮೊನ್ನೆ ಇವಾಗ 145 ಇತ್ತು. ನಾವು ಅದನ್ನೇ ತಿಂಗಳಿಗೆ ಅಥವಾ ವಾರ ಒಂದು 5-5 ಸಾವಿರ ತಗೊಂಡ್ರೆ ಇವಾಗ ತುಂಬ ರಿಟರ್ನ್ ಸಿಗ್ತಿತ್ತು. ಓಕೆ, ಕ್ಯಾಶ್ ಮಾರ್ಕೆಟಲ್ಲಿ ಎಷ್ಟು ಕ್ವಾಂಟಿಟಿ ಕೂಡ ತಗೊಳ್ಬೋದು. ಎನಿಗೆ ಬೈ ಕ್ವಾಂಟಿಟಿ 1 to 10,000 ಎಷ್ಟು ಕ್ವಾಂಟಿಟಿ ಕೂಡ ತಗೊಳ್ಬೋದು. ಅದೇ ಫ್ಯೂಚರ್ ಆ್ಯಂಡ್ ಆಪ್ಷನ್ ಆಗಿಲ್ಲ, ಅದು ಲಾಟ್ಸ್ ಆಗಿರುತ್ತೆ. ಅದ್ರ ಬಗ್ಗೆ ನಾನು ನಂತರ ಕ್ಯಾಶ್ ಮಾರ್ಕೆಟ್ನಲ್ಲಿ ನಾವು ಕ್ಯಾರಿ ಫಾರ್ವರ್ಡ್ ಪ್ಲಸ್ ಶಾರ್ಟ್ ಟರ್ಮ್, ಲಾಂಗ್ ಟರ್ಮ್ ಕೂಡ ಮಾಡ್ಬೋದು. ಅದನ್ನು ಇವತ್ತು ತಗೊಳ್ಬೋದು, ಲಾಂಗ್ ಟರ್ಮ್ ಶಾರ್ಟ್ ಟರ್ಮ್ ಆ ರೀತಿಯೆಲ್ಲ ವಿಧಾನ ಇದೆ ಇದರಲ್ಲಿ. ಆದರೆ ಫ್ಯೂಚರಲ್ಲಿ ಮತ್ತು ಆಪ್ಷನಲ್ಲಿ ಅದ್ರ ಬಗ್ಗೆ ಬರ್ತೀನಿ ಅಂತ, ಅದು ಇವಾಗ ಹೇಳ್ತೀನಿ. ಅದರಲ್ಲಿ ಖಾಲಿ ಕಾಂಟ್ರಾಕ್ಟ್ ಇರ್ತದೆ, ತಿಂಗಳು ಕಾಂಟ್ರಾಕ್ಟು, ಈ 2-3 ತಿಂಗಳ ಕಾಂಟ್ರಾಕ್ಟ್ ಇರ್ತದೆ, ಅಷ್ಟು ಮಾತ್ರ ಮಾಡೋದು. ಕ್ಯಾಶ್ ಸಮ್ ನೆಕ್ಸ್ಟ್ ಡೇ ನಾಟ್ ಅಲೌಡ್ ಟು ಸೆಲ್ ಟಿಲ್ ಅಕೌಂಟ್. ಕ್ಯಾಶ್ ಮಾರ್ಕೆಟಲ್ಲಿ ಸಣ್ಣ ಸ್ಟಾಕ್ ಇದೆ, ಅವ್ರ ಹತ್ರ ಜಾಸ್ತಿ ಶೇರ್ ಹೋಲ್ಡಿಂಗ್ ಇಲ್ಲ. ಅವು ಸ್ಟಾಕನ್ನು ನಾವು ಇವತ್ತು ಕ್ಯಾಶ್ ಬೈ ಮಾಡಿ ನಾಳೆ ಸೆಲ್ ಮಾಡಲಿಕ್ಕೆ ಆಗೋದಿಲ್ಲ. ಎಲ್ಲಿ ತನಕ ನಮ್ಮ DP ಹೋಲ್ಡಿಂಗಲ್ಲಿ ಇರಬೇಕು, ಅದ್ರ ಮೇಲೆ ನಾವು ಸೆಲ್ ಮಾಡ್ಬೋದು. ಅದು ಒಂದು ರಿಸ್ಕ್ ಇದೆ. ಕೆಲವರೆಲ್ಲ ಇವತ್ತು ಸೆಲ್ ಮಾಡಿದ ಅದು ಶಾರ್ಟಲ್ಲಿ ಹೋಗ್ತದೆ. ಅದು ಸ್ವಲ್ಪ ಡೀಪಲ್ಲಿ ನಾವು ಮತ್ತೆ ಪುನಃ ಒಂದು ಸಲ ಇದು ಮಾಡೋಣ. ಅದೆಲ್ಲ ಕಲಿಬೇಕಾಗ್ತದೆ, ನೋಡಬೇಕಾಗ್ತದೆ. ಲೆಸ್ ರಿಸ್ಕ್ ಎಕ್ಸೆಪ್ಟ್ ಮಾರ್ಜಿನ್ ಟೇಕಿಂಗ್. ಇದರಲ್ಲಿ ರಿಸ್ಕ್ ಕಮ್ಮಿ ಇದೆ. ಮತ್ತು ಕೆಲವರು ಕ್ಯಾಶ್ ಮಾರ್ಕೆಟಲ್ಲಿ ಅಷ್ಟೊಂದು ಕಂಪ್ಯಾರಿಸನ್ ಫ್ಯೂಚರ್ ಆ್ಯಂಡ್ ಆಪ್ಷನ್ಗಿಂತ ರಿಸ್ಕ್ ಕಮ್ಮಿನೇ ಇದೆ. ಸ್ವಲ್ಪ ಬೈ ಮಾಡು, ಅದು ಎಷ್ಟೇ ಲಾಸ್ ಆಗಲಿ ನಂತರ ಬರ್ತದೆ. ಇದೆ ಒಂದು ಮಾತು ಹೇಳ್ತಾ ಇರ್ತಾರೆ, ನಿಫ್ಟಿ ಕ್ಯಾಶ್ ಯಾವತ್ತೂ ಜೀರೋ ಆಗೋದಿಲ್ಲ. ಬೇಕಾದ್ರೆ ಮೇಲೆ ಎಷ್ಟು ಬೇಕಾದ್ರೂ ಹೋಗ್ಬೋದು. ಇವಾಗ ಎಕ್ಸಾಂಪಲ್ ಯಾವುದು ಕೊರೋನಾ ಬಂದು ಇಷ್ಟು ಮಾರ್ಕೆಟ್ ಬೀಳ್ತದೆ, ನಿಫ್ಟಿ ಎಕ್ಸಾಂಪಲ್ 8,000 ಜಾಸ್ತಿ 5,000 ಹೋಗ್ತದೆ, ಜೀರೋ ಆಗೋದಿಲ್ಲ. ಆ 8,000ರಿಂದ ಇವಾಗ 26,000 ಬಂದಿದೆ. ಓಕೆ, ಅದಕ್ಕೆ ಇಷ್ಟರ ರಿಸ್ಕ್ ಕಮ್ಮಿ ಕ್ಯಾಶ್. ಯಾವಾಗ ನನಗೀಗ 5-15 ವರ್ಷ ಆಗಿದೆ, ನೀವು ನೋಡಿರಬೇಕು ಕ್ಯಾಶ್ 100ಇಂದ ಚಾಲು ಅದು ನಿಫ್ಟಿ ಸೆನ್ಸೆಕ್ಸ್. ಇವಾಗ 86, ಅದು 1 ಲಕ್ಷ ಹೋಗೋ ಟಾರ್ಗೆಟ್ ಇದೆ. ನಿಫ್ಟಿಗೆ 26, ನಿಫ್ಟಿ 50,000 ಟಾರ್ಗೆಟ್. 10-15 ವರ್ಷದಲ್ಲಿ ಬರ್ತದೆ ಹೋಲ್ಡಿಂಗ್ ಇದ್ದರೆ. ಆ ರೀತಿ ನಿಮಗೆಲ್ಲ ಕೆಲವುದೆಲ್ಲ ಗೊತ್ತಿದೆ. ನೀವು ಒಂದು ಎಕ್ಸಾಂಪಲ್ ನೋಡಿ, ವಿಪ್ರೋದಲ್ಲಿ 1983 ಸಿರ್ಫ್ 10,000 ಹಾಕಿದವ್ರು ಇವಾಗ 760 ಕೋಟಿ ಆಗ್ತಿತ್ತು. ಅಷ್ಟು ಕೆಪೇಬಲ್ ಇದೆ ಸ್ಟಾಕ್ ಮಾರ್ಕೆಟಲ್ಲಿ. ಇಷ್ಟು ಹೋಲ್ಡಿಂಗ್ ಮಾಡಿ ಅವ್ರು ಬೋನಸ್, ಅದು ಹೇಗೆ ಡೀಟೇಲಾಗಿ ನೀವು ಗೂಗಲಲ್ಲಿ ಇದು ಮಾಡಿದ್ರೆ ನಿಮಗೆ ಗೊತ್ತಾಗ್ತದೆ. ಈಗ ಇಂಟ್ರಾಡೇ ಇದರಲ್ಲಿ ಕೆಲವುದೆಲ್ಲ ಫಾಯ್ದಾ ಹೇಳಿದ್ರು. ಕ್ಯಾಶ್ ಮಾರ್ಕೆಟಲ್ಲಿ ನಮ್ಮ ಹತ್ರ ಈಗ 2 ಲಕ್ಷ ಇದೆ. ನಾನು ಎಕ್ಸಾಂಪಲ್ ಕೊಡ್ತೀನಿ. ಇಂಟ್ರಾಡೇ ಮಾರ್ಜಿನ್ 5 ಟೈಮ್ ಸಿಗ್ತದೆ. ಇಲ್ಲಿ ನೋಡಿ, ನನ್ನ ಹತ್ರ 2 ಲಕ್ಷ ಇದೆ. ಓಕೆ, 2 ಲಕ್ಷ 5 ಟೈಮ್ ಮಾರ್ಜಿನ್, ಅಂದರೆ 10 ಲಕ್ಷದ ಸಾಮಾನು ನಾನು ಇವತ್ತು ಮಾತ್ರ ಖರೀದಿ ಮಾಡ್ಬೋದು ಮತ್ತು ಸೆಲ್ ಮಾಡ್ಬೋದು. ಇವಾಗ ಎಕ್ಸಾಂಪಲ್ ನಾವು ಒಂದು ದೊಡ್ಡ 10 ಲಕ್ಷ ಆಯಿತು. 10 ಲಕ್ಷ
ಡಿವೈಡ್ ಬೈ ಈಗ 1430 ಈ ರೇಟ್ ಚೆಲ್ತದೆ ಯಾವುದು ರಿಲಯನ್ಸ್. 699 1450. ಓಕೆ, 689 ಶೇರ್ನ ಬೈ ಅದೇ ನಾನು 2 ಲಕ್ಷದಲ್ಲಿ ಎಷ್ಟು ಶೇರ್ ಬೈ ಮಾಡ್ಬೋದಿತ್ತು? ಖಾಲಿ 137. ಇವಾಗ ನೋಡಿ, ಇದು ನನಗೆ ನನಗೆ ಗೊತ್ತುಂಟು ಇಲ್ಲಿಂದ 10 ಪಾಯಿಂಟ್ ಹೋಗ್ತದೆ ಮೇಲೆ, ಆವಾಗ ನನಗೆ ಪ್ರಾಫಿಟ್ ಎಕ್ಸದೆ ಖಾಲಿ 100 ಕ್ವಾಂಟಿಟಿ ತಗೊಂಡು 1370. ಅದೇ ನಾನು 600 ಕ್ವಾಂಟಿಟಿ ತಗೊಂಡ್ರೆ ನನಗೆ 10 ಪಾಯಿಂಟ್ ಮೇಲೆ ಹೋದಾಗ 6000 ಹೋಗ್ತದೆ. ಆದರೆ ಇದರಲ್ಲಿ ರಿಸ್ಕ್ ಏನು? ನಾನೀಗ 100 ಪಾಯಿಂಟ್ ನನಗೆ ಪ್ರಾಫಿಟ್ 17 ಲಾಸ್ ಆದರೂ ಕೂಡ 10 ಪಾಯಿಂಟ್ ಕೆಳಗೂ ಬರ್ಬೋದು. ಆವಾಗ 10 ಪಾಯಿಂಟ್ ಕೆಳಗೆ ಹೋದಾಗ ನಂದು 17. ಇವಾಗ ನಾವು 600 ಪಾಯಿಂಟ್ ತಗೊಂಡ್ರೆ ಮೇಲೆ ಹೋದಾಗ 6000 ರೂಪಾಯಿ ಅಷ್ಟೇ, ಕೆಳಗಡೆ ಪಾರ್ಟಸ್ 10,000 ಲಾಸ್ ಕೂಡ. ರಿಸ್ಕ್ ಇದು ಕೇಳ್ತಾರೆ, ರಿಸ್ಕ್ ಆ್ಯಂಡ್ ರಿವಾರ್ಡ್. ಇದು ನಮಗೆ ಎಷ್ಟು ರಿಸ್ಕ್ ತೊಗೊಳ್ಳಿ ಅಂದರೆ ನಮ್ಮ ಕ್ಯಾಪಿಟಲ್ ಎಷ್ಟಿದೆ? ಈಗ 2 ಲಕ್ಷ ಇದ್ದರೆ ನಮಗೆ ದಿನಕ್ಕೆ ನಾನು ಅಗರ್ ಇಂಟ್ರಾಡೇ ಮಾಡಿದೆ ನನಗೆ 1% ಮಾತ್ರ ನಾನು ದಿನಕ್ಕೆ ಅಥವಾ 2% ಮಾತ್ರ ಲಾಸ್ ಕೂಡ ಮಾಡ್ಬೋದು. 2% ಆ ರೀತಿ ಮಾಡಿದರೆ ಇದರಲ್ಲಿ ಫಾಯ್ದಾ ಇದೆ. ಓಕೆ, ಆಯಿತು. ಈಗ ನಿಮಗೆ ಮಾರ್ಜಿನ್ ಬಗ್ಗೆ ಗೊತ್ತಾಯಿತು. ನಂತರ ಇದು ಇಂಟ್ರಾಡೇ ಡೆಲಿವರಿ ಫುಲ್ ಕ್ಯಾಶ್. ಮೊದಲೇ ಏನಾಗ್ತದೆ ಒಟ್ಟು ಮಾರ್ಜಿನ್ 20 ಟೈಮ್ ಕೊಡ್ತಿದ್ರು, 20 ಟೈಮ್ ಮಾರ್ಜಿನ್. ಎಲ್ಲರೂ ಇದರಿಂದ ಲಾಸ್ ಆಗಿ 20 ಅದೇ ರಿಸ್ಕ್ ಇರೋದು 20. ಇವಾಗ ಖಾಲಿ 5 ಟೈಮ್ ಕೊಡ್ತಾರೆ ಡೆಲಿವರಿ. ಕೆಲವರು ಡೆಲಿವರಿಯಲ್ಲಿ 1, 2, 3 ದಿನ ಕೊಡಿ, ಮೊದಲು 1 ವಾರ ಕೊಡ್ತಿದ್ರು. ಇವಾಗ ಫುಲ್ ಕ್ಯಾಶ್ ಇದ್ರೆ ಮಾತ್ರ ನೀವು ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು. ಇದು ಈ ರೀತಿ ಇದೆ. MTF ಈಗ ಮತ್ತೊಂದು ಹೊಸ MTF ಅಂತ ಕೊಡ್ತಾರೆ. ಈಗ 3 to 4 ಟೈಮ್ ಕೊಡ್ತಾರೆ. ಕೆಲವು ಸ್ಟಾಕ್ ಮೇಲೆ ಡಿಪೆಂಡ್ ಇದೆ. ಅಂದರೆ ಇದೇ ರೀತಿ ನೀವು ಕ್ಯಾರಿ ಫಾರ್ವರ್ಡ್, ನಿಮ್ಗೆ ಗೊತ್ತುಂಟು ಈಗ ಸ್ಟಾಕ್ ಇಲ್ಲಿಂದ 100 ನಾನು ಎಕ್ಸಾಂಪಲ್ ಹೇಳ್ತೀನಿ. ನಂದು ಗ್ರೂಪಲ್ಲಿ ನಾನು ಹಾಕಿದೆ 1150 ಇರುವಾಗ ರಿಲಯನ್ಸ್ ನಾನು ಬೈ ಮಾಡಲಿಕ್ಕೆ ನನ್ನ ಟಾರ್ಗೆಟ್ 1450 ಅಂತ ಹೇಳಿದ್ದೆ. ಬೇಕಾದ್ರೆ ನಿಮಗೆ ಅದನ್ನು ಕೂಡ ತೋರಿಸ್ತೀನಿ ಬೇಕಾದರೆ. ಟೀಕೆ, ಅದು ಇಷ್ಟು ಇಂಪಾರ್ಟೆಂಟ್ ಇಲ್ಲ, ನಾನು ಅದನ್ನು ಹೇಳಬೇಕು. ಹಾಗಂತ ಎಕ್ಸಾಂಪಲ್ ಹೇಳ್ತೀನಿ. ಆವಾಗ ಎಷ್ಟಾದ್ರು 300 ಪ್ರಾಫಿಟ್ ಆಗಿತ್ತು. ನಾನೀಗ 600 ಕ್ವಾಂಟಿಟಿ ತಗೊಂಡೆ ಅಂತ ಹೇಳಿ 5 ಟೈಮ್ 4 ಟೈಮ್ 400 ಪಾಯಿಂಟ್ ತಗೊಂಡಾಗ ಈಗ 300 ಕ್ವಾಂಟಿಟಿ ಮಾಡಿದ್ರೆ ನಂಗೆ 1,20,000 ನಂಗೆ ಪ್ರಾಫಿಟ್ ಆಯಿತು. ಇದು ಮಾಡಿರಿ ಅಲ್ಲಿ 8% ನಾನು ಇದು ಕೊಡ್ತಿದ್ದಾರೆ. ಅಂದರೆ ಅದೇ ಸ್ಪೀಡ್ಲಿ ಹೋಯಿತು. ಒಂದು ನ್ಯೂಸ್ ಇದ್ದಿತ್ತು, ಅಷ್ಟೊಂದು ಎಕ್ಸೆಪ್ಟೇಷನ್ ಇಲ್ಲ. ಇದು ನಾನು 1 ವಾರದಲ್ಲಿ ನಂದು ಎಕ್ಸೆಪ್ಟೇಷನ್ ಇದು ಮುಂದೆ ಹೋಗ್ಬೋದು ಅಂತ ಅಷ್ಟೇ ಇತ್ತು. ಕೆಲವೊಂದು ಎಕ್ಸೆಪ್ಟೇಷನ್ ಮೇಲೆ ಹೋಗ್ತದೆ, 1 ತಿಂಗಳಲ್ಲಿ ಹೋಗ್ತದೆ, 1 ವೀಕಲ್ಲಿ ಹೋಗಿ. ಆವಾಗ ಕೆಲವರಲ್ಲಿ MTF ಯೂಸ್ ಮಾಡಿ 3-4 ಟೈಮಲ್ಲಿ, ಹಣ ಇಲ್ಲದಿದ್ರೆ 3-4 ಟೈಮಲ್ಲಿ ತಗೊಂಡು ಹೋಗ್ತಾರೆ. ಮತ್ತೊಂದು ಇದರಲ್ಲಿ ಆಲ್ರೆಡಿ ಸ್ಟಾಕ್ ಪ್ಲೇಡ್ಜ್ ಕರೆಗತ್ತು 4 ಟೈಮ್ ಮಾರ್ಜಿನ್ ಮೇಲೆ. ಅಂದರೆ ಇವಾಗ ನಿಮ್ಮ ಆಲ್ರೆಡಿ ಈಗ ನಿಮ್ಮ ಹತ್ರ 10 ಲಕ್ಷದ ಸ್ಟಾಕ್ ಹೋಲ್ಡಿಂಗ್ ಇದೆ. ಕೆಲವರು ಅಂದರೆ ನನ್ನ ಹತ್ರ ಸ್ಟಾಕ್ ಹೋಲ್ಡಿಂಗ್ ಇದೆ, ನಂಗೆ ಟ್ರೇಡ್ ಮಾಡ್ಲಿಕ್ಕೆ ಆಗೋದು, ನಾನು ಕ್ಯಾಶ್ ಹಾಕ್ಲಿಕ್ಕೆ ಆಗೋದಿಲ್ಲ, ಆ ರೀತಿ. ಇವಾಗ ಸ್ಟಾಕ್ ಹೋಲ್ಡಿಂಗ್ ಇದ್ದರೂ ಕೂಡ 10 ಲಕ್ಷ ನೀವು 6-7 ಲಕ್ಷ ನೀವು ಇಂಟ್ರಾಡೇಯಲ್ಲಿ ನೀವು ಬೈ ಮಾಡ್ಬೋದು. ಪ್ಲೆಡ್ಜ್ ಬೇರೆ, ಮಾರ್ಜಿನ್ ಅಂದರೆ ನಿಮ್ಮಲ್ಲಿ ಕ್ಯಾಶ್ ಉಂಟು 1-2 ಲಕ್ಷ, ಅದರ ನಿಮ್ಗೆ 3-4 ಟೈಮ್ ಸಿಗ್ತದೆ. ಪ್ಲೆಡ್ಜ್ ಅಂದರೆ ಆ ಸಾಲ ತಗೊಂಡು ಆ ಪ್ಲೆಡ್ಜಲ್ಲಿ ನಿಮಗೆ ಇದರಲ್ಲಿ MTFಲ್ಲಿ ನಿಮಗೆ 8ರಿಂದ ಕೆಲವರು 12% ತನಕ ನಿಮಗೆ ಇಂಟ್ರೆಸ್ಟ್ ಇದೆ ಪರ್ ಡೇ. ಇದು 2 ದಿನ ನಂತರ ಶಾಯದ್ ಇದು ಇದರಲ್ಲಿ ಖಾಲಿ 20 ರೂಪಾಯಿ ಚಾರ್ಜಸ್. ಪ್ಲೆಡ್ಜ್ ಮಾಡುವಾಗ ಪ್ಲೆಡ್ಜ್ ತಗೋವಾಗ 20 ರೂಪಾಯಿ ಚಾರ್ಜ್ ಅಷ್ಟೇ ಇರುವುದು. ಆವಾಗ ನೀವು ಸ್ವಲ್ಪ ಮಾರ್ಜಿನ್ 10-15 ಸಾವಿರ ಇಟ್ಟರೆ ಆವಾಗ ನಿಮಗೆ ಒಳ್ಳೆ ರೀತಿಯ ಸ್ಟಾಕ್ ಕೂಡ ಹೋಗೋದು. ಇದೆಲ್ಲ ಕ್ಯಾಶ್ ಮಾರ್ಕೆಟ್. ನಾವು ಬ್ರೀಫ್ಲಿ ಕ್ಯಾಶ್ ಮಾರ್ಕೆಟ್ ಬಗ್ಗೆ ನಾನು ಹೇಳ್ತೀನಿ. ಕ್ಯಾಶ್ ಮಾರ್ಕೆಟ್ ನಾವು ಎಷ್ಟೇ ಕ್ವಾಂಟಿಟಿ ನಾವು ಬೈ ಸೆಲ್ ಮಾಡ್ಬೋದು. ಇದರಲ್ಲಿ ಒಂದು ರಿಸ್ಕ್ ಕಮ್ಮಿ. ನಾವು ಸ್ವಲ್ಪ SIP, ಕೆಲವರು ಮ್ಯೂಚುವಲ್ ಫಂಡ್, ಕೆಲವರು SIP ಎಂಬುದು ಮ್ಯೂಚುವಲ್ ಫಂಡ್ ಪ್ರಕಾರ ಮಾಡ್ತಾರೆ. ಅದರ ಇದು ಕೂಡ ಮಾಡ್ಬೋದು. SIP ಮ್ಯೂಚುವಲ್ ಫಂಡ್ ಅಂತ ಮಾಡ್ತಾರೆ. ಅದು ನಾವು ಸ್ಟಾಕನ್ನು ಕೂಡ SIP ಕೂಡ ಮಾಡ್ಬೋದು. ಇದರಲ್ಲಿ ಲೆಸ್ ರಿಸ್ಕ್ ಇದೆ. ಮಾರ್ಜಿನ್ ತಗೊಂಡ್ರೆ 5 ಟೈಮ್ ಮಾರ್ಜಿನ್ ಸಿಗುತ್ತೆ ಇಂಟ್ರಾಡೇಯಲ್ಲಿ. ಡೆಲಿವರಿಯಲ್ಲಿ ಮಾರ್ಜಿನ್ ಇಲ್ಲ. ಮತ್ತು ಕೆಲವು ಸ್ಟಾಕೆಲ್ಲ ನಾವು ನೆಕ್ಸ್ಟ್ ಡೇ ಸೆಲ್ ಮಾಡಲಿಕ್ಕೆ ಆಗೋದಿಲ್ಲ. MTF ಆಪ್ಷನ್ ಕೂಡ ಇದೆ 3-4 ಟೈಮ್. ಆಲ್ರೆಡಿ ಸ್ಟಾಕ್ ಪ್ಲೆಡ್ಜ್ ಮಾಡಿದ್ರೆ ಅದನ್ನು ಹೋಲ್ಡಿಂಗ್ ಒಂದಿದೆ. ನಾವು ಸ್ಟಾಕನ್ನು ಸೆಲ್ ಕೂಡ ಮಾಡ್ಬೋದು. ಇದರಲ್ಲಿ ನಾನು ಪಾಯಿಂಟ್ ಬರಲಿಲ್ಲ, ಸ್ಟಾಕನ್ನು ಸೆಲ್ ಕೂಡ ಮಾಡ್ಬೋದು. ಸೆಲ್ ಮಾಡಿ ಅದೇ ದಿನ ಬೈ ಮಾಡಬೇಕು. ಈಗ ನನಗೆ ಗೊತ್ತಿದೆ, ಇವಾಗ ರಿಲಯನ್ಸ್ ಸ್ವಲ್ಪ ಕೆಳಗೆ ಬರುವ ಚಾನ್ಸ್ 1560ರಿಂದ 460. ನನಗೆ ಇವಾಗ 10 ಪಾಯಿಂಟ್ ಕೆಳಗೆ 10-15 ಪಾಯಿಂಟ್ ಕೆಳಗ್ಬೋದು. ನಾವು 1460ಕ್ಕೆ ಸೆಲ್ ಮಾಡಿ 1640ಕ್ಕೆ ಬೈ ಮಾಡಿ 20 ಪಾಯಿಂಟ್ ಸಿಗ್ತದೆ. ಅದು ಆದರೆ ನಾಟ್ ಫಾರ್ ಕ್ಯಾರಿ ಫಾರ್ವರ್ಡ್. ಮತ್ತು ನೆಕ್ಸ್ಟ್ ಡೇ ತನಕ ಹೋಲ್ಡ್ ಮಾಡಲಿಕ್ಕೆ ಆಗೋದಿಲ್ಲ ಸೆಲ್ಲಲ್ಲಿ. ಇದೇ ಫ್ಯೂಚರಲ್ಲಿ ಆಗ್ತದೆ. ಓಕೆ, ಇದಿಷ್ಟು ನಾನು ಹೇಳಬೇಕಿದೆ. ಇವಾಗ ಫ್ಯೂಚರ್ ಮಾರ್ಕೆಟ್. ಓಕೆ, ಫ್ಯೂಚರ್ ಮಾರ್ಕೆಟ್ ಅಂದರೆ ಏನು? ಫ್ಯೂಚರ್ ಮಾರ್ಕೆಟ್ ಆಗ್ತದೆ ಮೊದಲು ಫಸ್ಟ್ ನಿಮ್ಮ ಹತ್ರ ಫ್ಯೂಚರ್ ಆ್ಯಕ್ಟಿವ್ ಇಲ್ಲದ್ರೆ ಆ್ಯಕ್ಟಿವ್ ಮಾಡಬೇಕು. ಇದು ಆ್ಯಕ್ಟಿವ್ ಮಾಡಲಿಕ್ಕೆ ನಿಮಗೆ ಇನ್ಕಮ್ ಪ್ರೂಫ್ ತೋರಿಸ್ತದೆ. ಬ್ಯಾಂಕ್ ಸ್ಟೇಟ್ಮೆಂಟ್ 6 ತಿಂಗಳದ್ದು ಅಥವಾ IT ರಿಟರ್ನ್ ಅಥವಾ ಸ್ಲಿಪ್ ಕೊಡಬೇಕಾಗ್ತದೆ. ಓಕೆ, ಫ್ಯೂಚರ್ ಆ್ಯಂಡ್ ಆಪ್ಷನ್
ಫ್ಯೂಚರ್ ಆ್ಯಂಡ್ ಆಪ್ಷನ್ ಮೇನ್ಲಿ ಇಂಟ್ರೊಡ್ಯೂಸ್ ಮಾಡೋದೇ ಹೆಡ್ಜ್ ಮಾಡಲಿಕ್ಕೋಸ್ಕರ. ಆದರೆ ಇವಾಗ ಅದನ್ನೇ ಬಿಸ್ನೆಸ್ ಮಾಡಿ ಅದನ್ನೇ ಬೈ ಸೆಲ್ ಮಾಡ್ತಾರೆ. ಹೆಡ್ಜ್ ಅಂದರೆ ಏನು? ಇವಾಗ ನಿಮ್ಮ ಹತ್ರ ಈಗ ಒಂದು 50 ಲಕ್ಷದ ನಿಮ್ಮದು ಹೋಲ್ಡಿಂಗ್ ಇದೆ. ನೀವು ಹೋಲ್ಡಿಂಗ್ ಮಾಡ್ತಾರೆ, ನಿಮ್ಮದು 6-7 ಸಾವಿರ. ನಿಮಗೆ ಗೊತ್ತಿದೆ ಇವಾಗ ಮಾರ್ಕೆಟ್ ಬೀಳ್ತಂತ. ನಾನು ಏಕೆ ಲಾಸ್ ಆಗೋದು? ಒಂದು 2-3 ತಿಂಗಳು ಮಾರ್ಕೆಟ್ ಮೇಲೆ ಬರುವುದಿಲ್ಲ. ನಾನು ಆವಾಗ ಏನು ಮಾಡ್ತಾರೆ, ಫ್ಯೂಚರಲ್ಲಿ ಶಾರ್ಟ್ ಮಾಡ್ತಾರೆ. ನನಗೆ ಗೊತ್ತು, ನಂಗೆ 26,200 ಗೊತ್ತಾಗಿತ್ತು ಮಾರ್ಕೆಟಿಗೆ ಕೆಳಗೆ ಬರ್ತದೆ ಅಂತ. ಒಂದೆರಡು ತಿಂಗಳು ಕೇಳ್ಬೋದು. ಆವಾಗ ನಾವು ಅಲ್ಲಿ ಕೆಲವು ಸ್ಟಾಕ್ ನಾವು ಶಾರ್ಟ್ ಮಾಡ್ಬೋದು. ಇದಕ್ಕೆ ಹೆಡ್ಜ್ ಅಂತ. ಆಪ್ಷನಲ್ಲಿ ಕಾಲ್ ಮತ್ತು ಪುಟ್ಟನ್ನು ತಗೊಳ್ತಾರೆ. ಆ ರೀತಿ ಇದೆ. ಓಕೆ, ಫ್ಯೂಚರಲ್ಲಿ ಓನ್ಲಿ 220 ಶೇರ್ ಮಾತ್ರ ಇದೆ. ಇದೇನು ಅಲ್ಲಿ ಕ್ಯಾಶ್ ಖಾಲಿ 220 ಶೇರ್ ಮಾತ್ರ ಇದೆ. ಅದರಲ್ಲೂ ಕೂಡ ಕೆಲವೆಲ್ಲ ಬ್ಯಾನ್ ಅದೆಲ್ಲ ಬರ್ತದೆ. ಕೆಲವು ಸಣ್ಣ ಶೇರ್ ಕ್ವಾಂಟಿಟಿ ಜಾಸ್ತಿ ಇದೆ. ಇದ್ರ ಲಾಟ್ ಸೈಜ್ ಮುಖಾಂತರ ನಿಮಗೆ ಕ್ಯಾಶಲ್ಲಿ ಏನಾಗ್ತಿತ್ತು, 1 ಕೋಟಿ. ಇದರಲ್ಲಿ ಲಾಟ್ ಸೈಜ್ ಈಗ ರಿಲಯನ್ಸ್ ಇದು 500 ಕ್ವಾಂಟಿಟಿ, ಕೆಲವುದೆಲ್ಲ ವೋಲ್ಟಾಸದ್ದು 300 ಕ್ವಾಂಟಿಟಿ, ಲಾಟ್ ಸೈಜ್ ಆ ಪೂರ ಗುಚ್ಚನ್ನೇ ತಗೊಳ್ಬೇಕಾಗ್ತದೆ. ಫ್ಯೂಚರ್ ಆ್ಯಂಡ್ ಬೆನಿಫಿಟ್ ಓನ್ಲಿ 25%. ಫ್ಯೂಚರ್ ಮತ್ತು ಫ್ಯೂಚರಲ್ಲಿ ಬೆನಿಫಿಟ್ ಏನಾಗುತ್ತೆ ಅಂತ ಇವಾಗ ಹೇಳ್ತೇನೆ ನೋಡಿ. ಇವಾಗ ರಿಲಯನ್ಸ್ ನಾನು ಹೇಳಿದೆ ಸ್ಟಾಕ್ ಲಾಟ್ ಸೈಜ್ 500 ಅಂತ. ಇವಾಗ ರೇಟ್ ನಡೆದ ಫ್ಯೂಚರಲ್ಲಿ ಸ್ವಲ್ಪ ಜಾಸ್ತಿ ನಡೀತದೆ. ಫ್ಯೂಚರಲ್ಲಿ ಕಾಂಟ್ರಾಕ್ಟ್ 1450 ಇದ್ದರೆ 1460 ನಡಿಬೋದು. ಇಂಟು 500 ಟೋಟಲ್ ನಿಮ್ಗೆ 1 ಲಾಟ್ ತೊಗೊಳ್ಬೇಕು. ಅದೇ ಕ್ಯಾಶಲ್ಲಿ ತೊಗೊಳ್ಬೇಕಿದ್ರೆ 7,30,000. ಇದೇ ಫ್ಯೂಚರಲ್ಲಿ ತೊಗೊಳ್ಬೇಕಿದ್ರೆ ನಿಮಗೆ ಇದ್ರ 25% ಕೊಟ್ಟರೆ ಸಾಕಾಗ್ತದೆ. ಅಂದರೆ 1,82,000 ಇದ್ದರೆ 1 ಲಾಟನ್ನು ನೀವು ಫ್ಯೂಚರನ್ನು ತೊಗೊಳ್ಬೋದು. ಎಕ್ಸಾಂಪಲ್ ಈಗ ನಿಮಗೆ ಇಲ್ಲಿ ಈಗ ಈ ರಿಲಯನ್ಸ್ ಫ್ಯೂಚರ್ 20 ಈ ರೀತಿ 450 ಇದನ್ನು ಬೈ ಮಾಡಬೇಕಿದ್ರೆ ನಮಗೆ 1,80,000. ಅದನ್ನೇ ನಾವು 500 ಕ್ವಾಂಟಿಟಿನ ರಿಲಯನ್ಸ್ ತೊಗೊಳ್ಬೇಕಿದ್ರೆ ನನಗೆ ಎಷ್ಟು ಬೇಕಿತ್ತು? 7,20,000 ಬೇಕಿತ್ತು. 1,82,000. ಆದರೆ ಇವಾಗ ನೀವು ತಗೊಂಡು ಪ್ರಾಫಿಟ್ ಆದರೆ ಏನಿಲ್ಲ. ಒಂದು ವೇಳೆ 10 ಪಾಯಿಂಟ್ ಲಾಸ್ ಆಯಿತು ಅಂದರೆ 5,000 ಲಾಸ್ ಆಯಿತು. ಆವಾಗ ನಿಮ್ಮ ಹತ್ರ ಮಾರ್ಜಿನ್ ಏನು ಉಳಿಲ್ಲ. ಉಳಿದ್ರೆ ನೀವು ಕ್ಯಾಶನ್ನು ಹಾಕಬೇಕಾಗ್ತದೆ. ಆವಾಗ ನಿಮಗೆ ಏನೂ ತೊಂದರೆ ಇರುವುದಿಲ್ಲ. ಓಕೆ, ಇದರಲ್ಲಿ ಫ್ಯೂಚರಲ್ಲಿ ನೆಕ್ಸ್ಟ್ ಮಂತು ಇದೆ, 3 ತಿಂಗಳದ್ದು ಫ್ಯೂಚರ್ ಇರ್ತದೆ. ಆಪ್ಷನಲ್ಲಿ ನೆಕ್ಸ್ಟ್ ಮಂತ್ ಇದು ಪೆನಿ ಲಾಸಸ್ ನೆಕ್ಸ್ಟ್ ಡೇ ಮಾರ್ಜಿನ್ ಹಾಕಬೇಕು. ಇಷ್ಟೇ ಫ್ಯೂಚರ್ ಅಂದರೆ ಏನಿಲ್ಲ. ಕೆಲವರೆಲ್ಲ ಫ್ಯೂಚರ್ ಆ್ಯಂಡ್ ಆಪ್ಷನ್ ದೊಡ್ಡದು ಅಂದರೆ ಏನಿಲ್ಲ. ಫ್ಯೂಚರಲ್ಲಿ ಮಾರ್ಕಲ್ಲಿ 220 ಇದೆ. ಅದರ ಮೇನ್ ಫಾಯ್ದ ಏನಂದರೆ ಫ್ಯೂಚರಲ್ಲಿ ಇದರಲ್ಲಿ ಮತ್ತು ನಾವು ಶಾರ್ಟ್ ಕೂಡ ಮಾಡ್ಬೋದು. ನಮ್ಗೆ ಗೊತ್ತಿದ್ದು ಶಾರ್ಟ್ ಅದು ಕೆಳಗೆ ಹೋದಂಗೆ ನಮಗೆ ಕೆಲವುದೆಲ್ಲ ಸ್ಟಾಕ್ ಏನು ನ್ಯೂಸ್ ಇವಾಗ ನಿನ್ನೆ ಭಾರತಿ ಏರ್ಟೆಲ್ ಒಂದು ಇದು ಮಾಡ್ತಾರಂತ ಗೊತ್ತಾಯಿತು. ಅವ್ರದ್ದು ಸ್ಟೇಕ್ ಸೆಲ್ ಮಾಡ್ತಾರೆ. ಆವಾಗ ಅಲ್ಲಿಂದ 50 ಪಾಯಿಂಟ್ ಬಿತ್ತು. 50 ಪಾಯಿಂಟ್ ಗ್ರ್ಯಾಪ್ ಮಾಡು. ಏನು ರಿಸಲ್ಟ್ ಒಳ್ಳೆ ಇಲ್ಲ, ಆವಾಗ ಕೆಳ ಬೀಳ್ತದೆ. ಏನಾದರೂ ಬ್ಯಾಡ್ ನ್ಯೂಸ್ ಬಂತು, ಯುದ್ಧ ಆಯಿತು. ಆವಾಗ ಕೆಲವರು ಅರೆ ಬೈ ಮಾಡಲಿಕ್ಕೆ ಈಗ ಸುಮ್ಮನೆ ನ್ಯೂಟ್ರಲ್ ಇರ್ತಾರೆ. ಕೆಲವರೆಲ್ಲ ಏನು ಮಾಡ್ತಾರೆ, ಅರೆ ಇದೇ ಒಳ್ಳೆ ಆಪ್ಷನ್, ಫ್ಯೂಚರಲ್ಲಿ ಸೆಲ್ ಮಾಡಿ ಅದು ಕ್ಯಾರಿ ಫಾರ್ವರ್ಡ್ ಮಾಡೋದು. ಈಗ ಕ್ಯಾಶಲ್ಲಿ ಏನಾಗ್ತದೆ, ಇವತ್ತು ಸೆಲ್ ಮಾಡಿ ನಮ್ಗೆ ದೊಡ್ಡದು ಒಂದು 5-6 ದಿನದ ಇದು ಸಿಕ್ಕುವುದಿಲ್ಲಲ್ಲ. ಅದಕ್ಕೆ ಏನು ಮಾಡ್ತಾರೆ, ಫ್ಯೂಚರಲ್ಲಿ ಸೆಲ್ ಮಾಡ್ತಾರೆ. ಅದು ಲಾಟ್ಸ್ ಒಂದೇ ಸಲ ಕಮ್ಮಿಯಲ್ಲಿ ಸಿಗ್ತದೆ ಅಂತ ಆಪ್ಷನ್ ಕೊಡಿದೆ. ಟೀಕೆ ಇವಾಗ ಇದೆ ಮೇನ್ ಪಾಯಿಂಟ್. ಅದೇ ಲಾಟ್ ಸೈಜ್ ಇದೆ. ಫ್ಯೂಚರಲ್ಲಿ ಬೆನಿಫಿಟ್ ಮಾರ್ಜಿನ್ ಕಮ್ಮಿ ಸಿಗ್ತದೆ ಮತ್ತು ಶಾರ್ಟಲ್ಲಿ ಇದು ಮಾಡ್ಬೋದು. ಟೀಕೆ ಮತ್ತು ಇದರಲ್ಲಿ ಏನಾಗ್ತದೆ ಅಂತ ಏನು ಪ್ರೀಮಿಯಮ್ ಕ್ಯಾಶ್ ಥರನೇ ಅದು ಓಡ್ತದೆ. 1-2 ಪಾಯಿಂಟು 2 ಪಾಯಿಂಟು ಅಷ್ಟೇ ಓಡ್ತದೆ. ಮತ್ತು ನೆಕ್ಸ್ಟ್ ಡೇ ಕೂಡ ಸೆಲ್ ಮಾಡ್ಬೋದು. ಇದು ಫ್ಯೂಚರಲ್ಲಿ ಕ್ಯಾಶಲ್ಲಿ ಕೆಲವೆಲ್ಲ ಸ್ಟಾಕನ್ನು ನೆಕ್ಸ್ಟ್ ಡೇಯಲ್ಲಿ ಇದು ಮಾಡಿ ಇದ್ರ ಏನು ರಿಸ್ಕ್ ಇಲ್ಲ. ನೆಕ್ಸ್ಟ್ ಡೇ ಕ್ಯಾಶಲ್ಲಿ ಮತ್ತೊಂದು ಪಾಯಿಂಟ್ ಏನಂದರೆ, ಕ್ಯಾಶಲ್ಲಿ ಏನು ಇನ್ನೇನು ಹೋಲ್ಡಿಂಗ್ ಸ್ಟಾಕ್ ನೀವು ಸೆಲ್ ಮಾಡಿದ್ರೆ ಇವತ್ತು ನಿಮಗೆ ಮಾರ್ಜಿನ್ ಬರುವುದಿಲ್ಲ. ನೀವು ಡಿ ಪಿ ಹಾಕ್ಕೊಂಡು ಅದನ್ನು 1 ಅಥವಾ 2 ದಿನ ತಾಗ್ತದೆ. ನಿಮ್ಮ ಮಾರ್ಜಿನಲ್ಲಿ ಕೆಲವರು ಮಾಡ್ತಾರೆ, ಇವತ್ತೊಂದು 5 ಲಕ್ಷ ಇದೆ, ಆ ಸ್ಟಾಕನ್ನು ಹೋಲ್ಡಿಂಗ್ ಮಾಡ್ತಾರೆ. ನಾಳೆಗೆ ಟ್ರೇಡ್ ಮಾಡಲಿಕ್ಕೆ ಆಗೋದಿಲ್ಲ ಅವ್ರಿಗೆ. ಆದ್ರೆ ಹೋಲ್ಡಿಂಗ್ ಮಾರ್ಜಿನ್ ಏನು ಇಲ್ಲದ್ರೆ ಆಗೋದು. ಇದರಲ್ಲಿ ಫ್ಯೂಚರ್ ಆಗಿಲ್ಲ. ನಿಮ್ಮದು ಫ್ಯೂಚರಲ್ಲಿ ಏನಾಗ್ತದೆ, ಡಿ ಪಿ ಅಕೌಂಟಲ್ಲಿ ಇರುವುದಿಲ್ಲ, ಮಾರ್ಜಿನ್ ಆಟೋಮೆಟಿಕ್ಲಿ ಬರ್ತದೆ ಮತ್ತು ಟ್ರೇಡ್ ಮಾಡ್ಬೋದು. ಇವಾಗ ಫೈನಲಿ ಆಪ್ಷನ್ ಅಂದರೆ ಇದು ಎಲ್ಲಕ್ಕಿಂತ ಕಠಿಣವಾದ ಕೆಲಸ. ಆಪ್ಷನ್ ಅಂತಂದರೆ ಹೆವಿ ರಿಸ್ಕಿ. ಅದು ಇನ್ಸೂರೆನ್ಸ್ ಪ್ರೀಮಿಯಮ್ ಥರ. ನೀವು ಎಕ್ಸಾಂಪಲ್ ಇವಾಗ ಇನ್ಸೂರೆನ್ಸ್ ಪ್ರೀಮಿಯಮಲ್ಲಿ ಏನು, ನಿಮಗೆ ಹೆಲ್ತ್ ಸರಿ ಇಲ್ಲದಿದ್ದ ಆವಾಗ ನಿಮಗೆ ಹಣ ಸಿಗ್ತದೆ. ಆಕ್ಸಿಡೆಂಟ್ ಆದರೆ ನಿಮಗೆ ಹೆಲ್ತ್ ಇನ್ಸೂರೆನ್ಸ್ ಇದು ಸಿಗ್ತದೆ. ಲೈಫ್ ಏನಾದರೂ ಆದರೆ ಇದು ಹಾಗೆ ನಿಮಗೆ ಎಕ್ಸಾಂಪಲ್ 1,400 ಫಸ್ಟ್ ಎಕ್ಸಾಂಪಲ್ ಕೊಡೋದು. 1,450 ಇದೆ ಈಗ ರಿಲಯನ್ಸ್. ಇವಾಗ 1,450 ಇದ್ದರೆ ರಿಲಯನ್ಸ್ ಇದ್ದರೆ ಆ 1,460 ನೀವು ಕಾಲ್ ತಗೊಂಡ್ರೆ ಆ 1,460 ಈ ತಿಂಗಳು ಬಂದರೆ ಮಾತ್ರ ನಿಮಗೆ ಹಣ ಸಿಗ್ತದೆ. ಒಂದು ವೇಳೆ ಅದು ಬರ್ತಿದ್ರಿ ಆ ಪ್ರೀಮಿಯಮ್ ಎಲ್ಲ ಜೀರೋ ಆಗ್ತದೆ. ಇಸ್ಕೆ ಪ್ರೀಮಿಯಮ್ ಅಂತ ಹೇಳ್ತಾರೆ. ಈ ಆಪ್ಷನಲ್ಲಿ ಏನು ಗೊತ್ತುಂಟಾ,
ಕಾಲ್ ಮತ್ತು ಕಮ್ಮಿ ಅಮೌಂಟಲ್ಲಿ ಪ್ರೀಮಿಯಮ್ ನೀವು ಬೈ ಸೆಲ್ ಮಾಡ್ಬೋದು. ಕಮ್ಮಿ ಅಮೌಂಟಲ್ಲಿ, ಜಾಸ್ತಿ ಇಲ್ಲ, ಕಮ್ಮಿ ಅಮೌಂಟಲ್ಲಿ ಬೈ ಸೆಲ್ ಮಾಡ್ಬೋದು. ಎಕ್ಸಾಂಪಲ್ ನಿಮ್ಗೆ ತೋರಿಸ್ತೀನಿ ಒಂದು. ಇವಾಗ 1460 18 ಇದೆ. 18 ರೂಪಾಯಲ್ಲಿ 18 ಇಂಟು 500 ಎಷ್ಟಾಗ್ತದೆ? 9,500 ರೂಪಾಯಿ ನಿಮಗೆ ಒಂದು ಲಾಟ್ ಸಿಗ್ತದೆ. ಅದೇ 500 ಇದು ಮಾಡೋಕೆ ಎಷ್ಟು ಟೈಮ್ ಆಗ್ತದೆ? ಅಷ್ಟು ಇದಿಲ್ಲ ಆಪ್ಷನ್. ಇದು ಕಮ್ಮಿ ಮಟ್ಟ ಇದೆ. ಇದರಲ್ಲಿ ತುಂಬ ಇದು ಓಪನ್ ಇಂಟ್ರೆಸ್ಟ್ ನೋಡಬೇಕು, ಇದು ಇನ್ ದ ಮನಿ, ಇನ್ ದ ಮನಿ, ಫಾರ್ ದ ಮನಿ, ಅದೆಲ್ಲ ನೋಡಬೇಕಾಗ್ತದೆ. ನಂತರ ವ್ಯಾಲ್ಯೂಮ್ ಕ್ಯಾಶ್ ಡೆಲಿವರಿ ಅದೆಲ್ಲ ನೋಡ್ಬೇಕು ಅಷ್ಟೇ. ನಂತರ ಇದು ಆಪ್ಷನ್ ಗ್ರೀಕ್ ಕೂಡ, ಇದು ಕೂಡ ಕಲಿತ್ರೆ ಒಳ್ಳೆಯದು. ಡೆಲ್ಟಾ, ತೀಟಾ, ಗಾಮಾ, ವೀಗಾ, ರೋಹೋ, ಬೆಸ್ಟು ಹೆಡ್ಜಿಂಗ್ ಇದರಲ್ಲಿ ಹೋಗ್ತದೆ. ಆದರೆ ಆಪ್ಷನ್ ನನ್ನ ಪ್ರಕಾರ ಆಪ್ಷನ್ ಮಾಡುವ ಮೊದಲು ಇದು ಪೂರ ನಾಲೆಜ್ ತಂದರೆ ಏನಾಗ್ತದೆ, ಆಪ್ಷನ್ ಯಾವಾಗ ಹಣ ಸಿಗ್ತದೆ ಅಂದರೆ, ಆಪ್ಷನಲ್ಲಿ ಶಾರ್ಟ್ ಮಾಡಿದ್ರೆ ಒಳ್ಳೆ ಹಣ ಸಿಗ್ತದೆ. ಆಪ್ಷನ್ ಡಿಕೆ ಆಗ್ತದೆ. ಅಂದರೆ ಇವತ್ತಿಂದ 1 ತಿಂಗಳು ಪ್ರೀಮಿಯಮ್ ಇರ್ತದೆ, ಅದು ದಿನಕ್ಕೆ ಶಾಯದ್ 2% 3% ಡೈಲಿ ಡಿಕೆ ಆಗ್ತದೆ. ಆವಾಗ ಆಪ್ಷನ್ನ ರೇಟ್ ತಗೊಂಡಾಗ ಕಮ್ಮಿ ಆಗ್ತದೆ. ಮತ್ತೊಂದು ಆಪ್ಷನಲ್ಲಿ ಯಾವಾಗ ಮೂಮೆಂಟ್ ಇರ್ತದೆ ಆವಾಗ ಸ್ಪೀಡ್ಲಿ ಹಣ ಹೋಗ್ತದೆ. ಅಲ್ಲೇ ಇದ್ದರೆ ಈಗ ₹1 ₹2 ಓಡ್ತಿದ್ರೆ ಆ ಪ್ರೈಸು ಆಪ್ಷನ್ ಪ್ರೈಸ್ ಓಡೋದೇ ಇಲ್ಲ. ಯಾವಾಗ ನೀವು ಇಂಟ್ರಾಡೇ ಅಥವಾ ಏನು ಮಾಡೋದು ಸ್ಟಾಕ್ ಸ್ಪೀಡ್ಲಿ ಹೋಗ್ತದೆ ಆವಾಗ ಪ್ರೀಮಿಯಮ್ ಇರುತ್ತೆ. ಮತ್ತು ಇದ್ರ ದಿನ ಎಲ್ಲ ಜಾಸ್ತಿ ಮಂತ್ ಸ್ಟಾರ್ಟಿಂಗಲ್ಲಿ ಜಾಸ್ತಿ ಇರ್ತದೆ ಪ್ರೀಮಿಯಮ್. ಮತ್ತು ಏನಾದರೂ ಇವೆಂಟ್ ಇದ್ದಾಗ ಜಾಸ್ತಿ ಇದೆ, ಆವಾಗ ಇವೆಂಟ್ ಕದಮ ಸ್ಪೀಡ್ಲಿ ಡೌನ್ ಆಗ್ತದೆ. ಅದೆಲ್ಲ ರಿಸ್ಕ್ ಇದೆ. ಆದರೆ ನೀವು ಇದನ್ನು ಸ್ವಲ್ಪ ಕಲಿತ್ರೆ ಹೋಗ್ಬೋದು ಆಪ್ಷನಲ್ಲಿ. ನನ್ನ ಪ್ರಕಾರ ಆಪ್ಷನ್ ಸ್ವಲ್ಪ ಕಲಿತು ಅದು ಮಾಡಿ ಹೋಗೋರು ಒಂದೊಂದೇ ಲಾಟಲ್ಲಿ ಕೆಲವರಂದರೆ ಹೆಚ್ಚಿನವರು ಲಾಸ್ ಆಗುವುದೇ ಈ ಫ್ಯೂಚರ್ ಆ್ಯಂಡ್ ಆಪ್ಷನಿಂದ. ಮಸ್ತ್ ಜನ ಸೆಬಿ ಕೂಡ ಹೇಳ್ತಾರೆ 10ರಿಂದ 9 ಜನ ಆಪ್ಷನಲ್ಲಿ ಲಾಸ್ ಆಗ್ತಾರಂತ. ಬಟ್ ಒಳ್ಳೆ ಮಾಡಿ ಕಲಿತ್ರೆ ಆ 1 ಜನ ನೀವು ಕೂಡ ಬರ್ತಾರೆ. 10ರಿಂದ 9 ಜನ ಅಂದರೆ 100ರಲ್ಲಿ 10 ಜನ, 100ರಲ್ಲಿ ನೀವು ಕೂಡ ಒಂದು 100ರಲ್ಲಿ 10 ಜನ ಆಗ್ಬೋದು. ಅಂದರೆ 100 ನಮ್ಮಲ್ಲಿ 3 ಕೋಟಿ ಎಂಜಲ್ ಟೋಟಲ್ ಎಣಿಸಿ ಒಂದು 10 ಕೋಟಿ ಜನಲ್ಲಿ 1 ಕೋಟಿ ಜನ ಇದ್ದಾರೆ. 100ರಲ್ಲಿ ಯಾರೂ ಇಲ್ಲ ಅಂತ ಕೆಲವರು ಇದ್ದಾರೆ. ಆಪ್ಷನಲ್ಲಿ ಯಾರು ಪ್ರಾಫಿಟ್ ಆಗಿದ್ದಾರೆ? ಆಗ ಈಗ 10 ಕೋಟಿ ಜನ ಟ್ರೇಡಿಂಗ್ ಮಾಡ್ರೆ ಆಪ್ಷನಲ್ಲಿ, ಆವಾಗ 1 ಕೋಟಿ ಜನ ಇದ್ದಾರೆ. 1% ಅಂದರೆ 1 ಕೋಟಿಲಿ ನೀವು ಕೂಡ 1 ಜನ ಆಗ್ಬೋದು ನೀವು ಕಲಿತ್ರೆ. ಹಾಗೇನು ಇದಿಲ್ಲ, ಇದು ನಾಟ್ ಎ ಬಿಗ್ ಗೇಮ್. ಇದರಲ್ಲಿ ಸ್ವಲ್ಪ ಪೇಷನ್ಸ್ ಇದೆ ನೋಡಿ. ಇದು ಫಿಯರ್ ಮತ್ತು ಗ್ರೀಡ್ನೆಸ್ನ ನೋಡಬೇಕು. ಡೈಲಿ ಟ್ರೇಡ್ ಮಾಡಿ ನಮ್ಮ ಮಾರ್ಕೆಟ್ ಓಪನ್ ಆದಾಗ ಟ್ರೇಡ್ ಮಾಡಬೇಕು. ಆ ರೀತಿ ಥೋಡ ನೋಡಬೇಕು. ಅದು ಓಪನ್ ಟ್ರೇಡ್ ಕಲಿತು ನಮ್ಮ ಪ್ರೈಸಿಗೆ ಬಂದಾಗ ಆವಾಗ ಆಪ್ಷನಲ್ಲಿ ಟ್ರೇಡ್ ಮಾಡಬೇಕು. ಬೈ ಆನ್ ಡಿಪ್ಪಲ್ಲಿ ಮಾಡಬೇಕು, ನೋಡಬೇಕು. ಅವ್ರದ್ದು ಎಕ್ಸ್ಪೈರಿ ಡೇಯಲ್ಲಿ ನೋಡಿ ಮಾಡಬೇಕು. ಎಕ್ಸ್ಪೈರಿ ಡೇಯಲ್ಲಿ ಹೀರೋ ಜೀರೋ ಅಂತ ಹೇಳ್ತಾರೆ. ಆದರೂ ಇಲ್ಲದ್ರೆ ಕೆಲವೊಂದು ಹೀರೋ ಜೀರೋ, ಕೆಲವು 1 ಲಾಟ್ ಮಾಡುವಾಗ ಹೀರೋ ಜೀರೋ ಓಕೆ, ಕೆಲವು ಒಂದೇ ಸಲ 50 ಲಾಟ್ ಮಾಡ್ತಾರೆ. 30,000 ಇದ್ದರೆ 30,000 ಪೂರ ಲಾಟ್ ಆಗ್ತದೆ. ₹10 ಸಿಗ್ತದೆ ಅಂತ 30,000 ಪೂರ ಹಾಕಿ 10,000 ಜೀರೋ ಆದರೆ ಅದು ಪೂರ ಜೀರೋನೇ ಆಗ್ತದೆ. ನೋಡ್ಕೊಂಡು ಮಾಡಿದಾಗ್ತದೆ. ಒಂದು ಸಲ ಎಕ್ಸ್ಪೀರಿಯನ್ಸ್ ಆದಾಗ ನೀವು ಆ ರೀತಿ ರಿಸ್ಕ್ ತೊಗೊಂಡು, ನಿಮ್ಮ ಹತ್ರ ಇವಾಗ 3 ಲಕ್ಷ ಇದ್ದರೆ 30,000 ಹೋದರೆ ಏನು ತೊಂದರೆ ಆಗೋದಿಲ್ಲ. ಈಗ 35,000 ಇದ್ದ 30,000 ಹೋದರೆ ಅವ್ರಿಗೆ ಪೂರ ರಿಸ್ಕಿ. ನೋಡಿ ಟ್ರೇಡ್ ಮಾಡಬೇಕು ಆಪ್ಷನ್. ಇದ್ರ ಡೀಟೇಲಾಗಿ ನಾ ಪುನಃ ಒಂದೊಂದೇ ಸಿಂಗಲ್ ವೀಡಿಯೋ ನಾನು ಸ್ಪೀಡ್ಲಿ ಮಾಡೋಕ್ಕೋಸ್ಕರ ನಾನು ಈ ರೀತಿ ಮಾಡಿದೆ. ದೋಸ್ತು, ಈ ವಿಡಿಯೋ ನಿಮಗೆ ಒಳ್ಳೆಯದು, ನಿಮ್ಮ ದೋಸ್ತವ್ರಿಗೆ ಶೇರ್ ಮಾಡಿ, ಮತ್ತು ಲೈಕ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ ಮಾಡಬೇಡಿ. ನಾವು ಕನ್ನಡದಲ್ಲಿ ಮತ್ತು ವೀಡಿಯೋ ಮಾಡ್ತಿರೋದು. ಥ್ಯಾಂಕ್ ಯು ವೆರಿ ಮಚ್ ದೋಸ್ತು. ಜೈ ಹಿಂದ್, ಜೈ ಕರ್ನಾಟಕ.